ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಎಲ್ಲರೂ ಪಾರ್ಟ್ 1 ನೋಡಿರ್ತೀರ ಅಂತ ಅಂದ್ಕೊಳ್ತಾ ಪಾರ್ಟ್ 2ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ಇವಾಗ ಸ್ಕರ್ಟ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಕಸ್ಟಮರ್ದು ಸ್ಕರ್ಟ್ ಲೆಂತ್ ಎಲ್ಲ ಕಟ್ಟಾದಮೇಲೆ ನನಗೆ ಇಲ್ಲಿ 2 ಇಂಚಸ್ ಫೋಲ್ಡಿಂಗಿಗೆ ಸಿಕ್ಕಿದೆ. ಈ 2 ಇಂಚಸ್ ಏನಕ್ಕೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಈ ಥರ ಅಂದರೆ, ಕಸ್ಟಮರ್ ನೆಕ್ಸ್ಟ್ ಹೈಟ್ ಆದಾಗ, ಮಕ್ಕಳು ಬೇಗ ಬೆಳಿತಾರಲ್ವ, ಸೊ ಹೈಟ್ ಆದಾಗ ಲೆಂತ್ ಕಮ್ಮಿ ಆಗುತ್ತೆ. ಸೊ ಆವಾಗ ಲೆಂತ್ ಇದು ಬಿಚ್ಕೋಬೋದು. ಇವಾಗ ನಾನು ಒಳಗಡೆ ಫೋಲ್ಡ್ ಮಾಡಿರ್ತೀನೋ ಅದನ್ನ ಫೋಲ್ಡಿಂಗ್ ಅಂತ ನಾನು 2 ಇಂಚಸ್ ಏನು ಎಕ್ಸ್ಟ್ರಾ ಇಟ್ಕೊಂಡಿದ್ನೋ ಅದನ್ನ ಇವಾಗ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಏನದು ಫೋಲ್ಡಿಗೆ ನಾನು ಸ್ಟಿಚ್ ಹಾಕೊಂಡಿದ್ನೋ ಈ ಥರ ಕಾಣುತ್ತೆ ನೋಡಿ. ಸ್ಟಿಚ್ ಆದಮೇಲೆ ಇವಾಗ ಪ್ಲೀಟ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಐರನ್ ಮಾಡ್ಕೊಳ್ತಾ ಈ ಥರ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಸ್ಟಮರ್ ವೇಸ್ಟ್ ಎಷ್ಟಿದೆಯೋ ಅದನ್ನ ನೋಡ್ಕೊಂಡು ನಾನು ಐರನ್ ಮಾಡ್ಕೊತಾ ಇದ್ದೀನಿ. ಈ ಮೆಟೀರಿಯಲ್ದು ಬಾಟಮಲ್ಲಿ ಹೆವಿ ವರ್ಕ್ ಇರೋದ್ರಿಂದ ನಾನು ಅರ್ಧ ಮಾತ್ರ ಐರನ್ ಮಾಡ್ಕೊತಾ ಇದ್ದೀನಿ. ಐರನ್ ಮಾಡಿದ ಮೇಲೆ ಆ ಪ್ಲೇಟ್ಸ್ಗಳನ್ನು ಇವಾಗ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಟಿಚ್ ಆದಮೇಲೆ ಈ ಥರ ಕಾಣುತ್ತೆ ನೋಡಿ. ಇವಾಗ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸ್ಕರ್ಟದ ಉಲ್ಟಾ ಪಾರ್ಟಿಗೆ ಈ ಥರ ಲೈನಿಂಗ್ ಅಟ್ಯಾಚ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಇವಾಗ ಸ್ಕರ್ಟ್ದು 2 ಸೈಡ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇವಾಗ ನಾನು ಜಿಪ್ ಯೂಸ್ ಮಾಡ್ತಾ ಇಲ್ಲ, ನಾರ್ಮಲ್ ಹುಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಸೈಡಲ್ಲಿ ಇಲಾಸ್ಟಿಕ್ ಇರೋ ಕಾರಣ ಈಗಡೆಯಿಂದ 4 ಇಂಚ್ ಬಿಟ್ಬಿಟ್ಟು ನಾನು ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. 4 ಇಂಚ್ ಬಿಟ್ಬಿಟ್ಟು ಈ ಥರ ರಫ್ ಹೊಡ್ಕೊಂಡು ಮತ್ತೆ 4 ಇಂಚ್ ಡೌನಿಗೆ ಈ ಥರ ತಂದು ಸ್ಟಿಚ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಮೇಲ್ಗಡೆ ಏನು 4 ಇಂಚ್ ಬಿಟ್ಟಿದ್ದೀನೋ ಅದನ್ನ ಈ ಥರ ಓಪನ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ಕರ್ಟ್ದು ಬಾಟಮ್ ಪಾರ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮೇನ್ ಫ್ಯಾಬ್ರಿಕನ್ನು ಲೈನಿಂಗನ್ನು ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಈ ಥರ.
ಇವಾಗ ಲೈನಿಂಗ್ನ ಬಾಟಮ್ ಪಾರ್ಟ್ನ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಇವಾಗ ಬೆಲ್ಟಿಗೆ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಲೈನಿಂಗನ್ನು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಈ ಥರ. ಈ ಪಟ್ಟಿಯ ಒಂದು ಸೈಡನ್ನು ನಾನು ಈ ಥರ ಅರ್ಧ ಇಂಚಿಗೆ ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ಸ್ಕರ್ಟಲ್ಲಿ ಇವಾಗ ಬ್ಯಾಕ್ ಸೈಡಿಗೆ ಇಲಾಸ್ಟಿಕ್ ಬರುತ್ತೆ, ಫ್ರಂಟ್ ಸೈಡ್ಗೆ ಪಟ್ಟಿ ಥರ ನಾರ್ಮಲ್ ಬರುತ್ತೆ. ಲೈನಿಂಗ್ನ ಉಲ್ಟಾ ಸೈಡಿಂದ ಬೆಲ್ಟನ್ನ ಈ ಥರ ಅಟ್ಯಾಚ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈ ಥರ 2 ಇಂಚಸ್ ಬಿಡ್ತಾ ಇದ್ದೀನಿ ಫಿನಿಶಿಂಗೋಸ್ಕರ. ಆಗ ಸ್ಕರ್ಟಲ್ಲಿ ಬ್ಯಾಕ್ ಸೈಡ್ಗೆ ಇಲಾಸ್ಟಿಕ್ ಬರೋದ್ರಿಂದ ಈ ಥರ ಕಟ್ ಮಾಡಿಕೊಂಡು ಸ್ಕರ್ಟ್ನ ಬೆಲ್ಟಲ್ಲಿ ಈ ಥರ ಮಿಡಲ್ಗೆ ಮಾರ್ಕ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ಥರ ಇಲಾಸ್ಟಿಕನ್ನು ಸ್ಟಿಚ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಮೊದಲಿಗೆ ಆ ಸೈಡು ಈ ಸೈಡ್ ಎರಡು ಸೈಡ್ ಈ ಥರ ರಫ್ ಹಾಕೋತಾ ಇದ್ದೀನಿ ಇಲಾಸ್ಟಿಕ್ಕಿಗೆ. ಒಂದು ಸೈಡು ಸ್ಕರ್ಟ್ನ ಮಿಡಲ್ಗೆ ಈ ಥರ ನಾನು ರಫ್ ಹಾಕೊಂಡೆ, ಇನ್ನೊಂದು ಸೈಡು ಎಂಡ್ಗೆ ಈ ಥರ ರಫ್ ಹಾಕೊಂಡೆ. ಎಂಡ್ಗೆ ನಾನು ಫಿನಿಶಿಂಗೋಸ್ಕರ 2 ಇಂಚಸ್ ಬಿಟ್ಟಿದ್ನಲ್ಲ ಅದನ್ನ ಬಿಟ್ಬಿಟ್ಟು ನಾನು ರಫ್ ಹಾಕೊಂಡಿದ್ದೀನಿ. ಒಂದು ಸೈಡ್ ಎಂಡನ್ನು ಈ ಥರ ಪೂರ್ತಿಯಾಗಿ ಒಳಗಡೆ ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ಥರ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಈ ಫಿನಿಶಿಂಗು ಸ್ಕರ್ಟ್ನ ಬೆಲ್ಟ್ನ ಬ್ಯಾಕ್ ಸೈಡಿಗೆ ಬರುತ್ತೆ. ಬೆಲ್ಟ್ನ ಒಂದು ಎಂಡಿ ಈ ಥರ ಫಿನಿಶಿಂಗ್ ಕೊಟ್ಟಿದ್ದೀನಿ. ಇದು ಫ್ರಂಟ್ ಪಾರ್ಟ್ನ ಫಿನಿಶಿಂಗು. ಇವಾಗ ಇದನ್ನ ಒಂದು ಫೋಲ್ಡ್ ಮಾಡ್ಕೊಂಡು ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನು ಈ ಥರ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಫ್ರಂಟ್ ಪಾರ್ಟ್ನ ಬೆಲ್ಟಲ್ಲಿ ಎಕ್ಸ್ಟ್ರಾ ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ ಇದು ಹುಕ್ಸ್ ಬರುತ್ತೆ, ಇಲಾಸ್ಟಿಕ್ ಆಗಿರೋದ್ರಿಂದ ಫ್ರಂಟ್ ಸೈಡ್ಗೆ ಹುಕ್ ಬರುತ್ತೆ. ಆದ್ದರಿಂದ ಫ್ರಂಟ್ ಸೈಡ್ನ ಬೆಲ್ಟನ್ನು ಈ ಥರ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಫ್ರಂಟ್ ಸೈಡ್ಗೆ. ಲೈನಿಂಗ್ ಮೇಲೆ ಇಟ್ಬಿಟ್ಟು ಅಟ್ಯಾಚ್ ಮಾಡಿದ್ವಲ್ಲ ಅದನ್ನ ಫ್ರಂಟಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಇಲಾಸ್ಟಿಕ್ ಮೇಲೆಯಿಂದ ಈ ಥರ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಬೆಲ್ಟ್ ಸ್ಟಿಚ್ ಆದ್ಮೇಲೆ ನೋಡಿ ಈ ಥರ ಕಾಣುತ್ತೆ.
ಇವಾಗ ನಾವು ಮೇಲ್ಗಡೆ 4 ಇಂಚ್ ಏನು ಬಿಟ್ಟಿದ್ವು ಅದನ್ನ ಫಿನಿಶಿಂಗ್ಗೋಸ್ಕರ ಹುಕ್ಸ್ ಹಾಕೋದಕ್ಕೋಸ್ಕರ ಒಂದು ಪಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 5 ಇಂಚಸ್ ಉದ್ದ 1.5 ಇಂಚು ಅಗಲ ಪಟ್ಟಿನ ಈ ಥರ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಸ್ಕ್ರೂ ಡ್ರೈವರ್ನ ಸಹಾಯದಿಂದ ನಾನು ಈ ಥರ ಉಲ್ಟಾ ತೆಗಿತಾ ಇದ್ದೀನಿ ಇದನ್ನ. ಇವಾಗ ಪಟ್ಟಿ ರೆಡಿ ಆಗಿದೆ. ಇವಾಗ ಈ ಪಟ್ಟಿನ ಬ್ಯಾಕ್ ಸೈಡ್ನ ಬೆಲ್ಟ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಗೆ ಈ ಥರ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅಂದರೆ ನಾವು ಫ್ರಂಟ್ ಸೈಡ್ಗೆ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಅದು ಹುಕ್ಸಿಗೆ, ಇದು ಲೂಪ್ಗೋಸ್ಕರ ನಾನು ಈ ಥರ ಒಂದು ಪಟ್ಟಿ ಮಾಡ್ಕೊತಾ ಇದ್ದೀನಿ. ಫಿನಿಶಿಂಗ್ ಚೆನ್ನಾಗಿರುತ್ತೆ, ಸ್ಕರ್ಟ್ ಓಪನ್ ಆದಂಗೆ ಕಾಣಿಸಲ್ಲ. ಫೈನಲ್ ಆಗಿ ಇವಾಗ ಸ್ಕರ್ಟ್ ರೆಡಿ ಆಗಿದೆ. ಕಸ್ಟಮರ್ ಈ ವಿಡಿಯೋನ ನನಗೆ ಶೇರ್ ಮಾಡ್ಕೊಂಡಿದ್ರು. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಈ ಡ್ರೆಸ್ಸು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು. ರಾಮ್ ರಾಮ್.